ಇದು ಜೊತೆಯಲ್ಲೇ ಇದ್ದು ಬೆನ್ನಿಗೆ ಇರಿದ ಖತರ್ನಾಕ್ ಫ್ರೆಂಡ್ ಕತೆ. ಒಟ್ಟಿಗೆ ಕೆಲಸ ಮಾಡುತ್ತಾ ಸಲುಗೆಯಿಂದ ಇದ್ದಿದ್ದೇ ತಪ್ಪಾಯ್ತಾ? ಬೆಂಗಳೂರಿನಲ್ಲಿ ಶ್ವೇತಾ ಎಂಬಾಕೆ ಜೊತೆ ಮಹಿಳೆಯೊಬ್ರು ಫ್ರೆಂಡ್ಶಿಪ್ ಅನ್ನ ಮಾಡಿದ್ರು. ಬಾಯ್ ಫ್ರೆಂಡ್ ವಿಚಾರಕ್ಕೆ ಇಬ್ಬರು ಸ್ನೇಹಿತೆಯರ ನಡುವೆ ಜಗಳ ಶುರುವಾಗುತ್ತೆ. ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಆಕೆ ಮಾಡಿದ್ಯಂತ ಕೆಲಸ ಗೊತ್ತಾ? ಇದು ಜೊತೆಯಲ್ಲೇ ಇದ್ದು ಬೆನ್ನಿಗೆ ಇರಿದ ಖತರ್ನಾಕ್ ಫ್ರೆಂಡ್ ಕತೆ. ಒಟ್ಟಿಗೆ ಕೆಲಸ ಮಾಡುತ್ತಾ ಸಲುಗೆಯಿಂದ ಇದ್ದಿದ್ದೇ ತಪ್ಪಾಯ್ತಾ? ಬೆಂಗಳೂರಿನಲ್ಲಿ ಶ್ವೇತಾ ಎಂಬಾಕೆಯ ಜೊತೆಗೆ ಒಬ್ಬ ಮಹಿಳೆ ಫ್ರೆಂಡ್ಶಿಪ್ ಅನ್ನ ಮಾಡಿದ್ಲು. ಇಬ್ಬರು ಸ್ನೇಹಿತರ ನಡುವೆ ಜಗಳ ಶುರುವಾಗುತ್ತೆ ಒಬ್ಬ ಬಾಯ್ ಫ್ರೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಆಕೆ ಎಂತ ಕೆಲಸ ಮಾಡಿದ್ಲು, ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಶ್ವೇತಾ ಬಾಯ್ ಫ್ರೆಂಡ್ ಜೊತೆಗೆ ಸ್ನೇಹಿತಿಗೆ ಸಲುಗೆ. ಈ ಶ್ವೇತಾ ಅನ್ನೋ ಯುವತಿಯ ಬಾಯ್ ಫ್ರೆಂಡ್ ಜೊತೆಗೆ ಆಕೆಯ ಸ್ನೇಹಿತಿಗೆ ಸಲುಗೆ ಬರುತ್ತೆ. ಅಂದ್ರೆ ಸಲುಗೆಯಿಂದ ಮಾತನಾಡ್ಕೊಳ್ತಾರೆ. ಬಾಯ್ ಫ್ರೆಂಡ್ ಮೊಬೈಲ್ ನಲ್ಲಿ ಸ್ನೇಹಿತೆಯ ಫೋಟೋ ನೋಡಿ ಶಾಕ್ ಆಗ್ತಾಳೆ ಶ್ವೇತಾ. ಫೋಟೋ ನೋಡಿ ಸ್ನೇಹಿತೆ ಜೊತೆಗೆ ಜಗಳ ಆಡ್ತಾಳೆ ಶ್ವೇತಾ. ಸ್ನೇಹಿತೆ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಆಕೆಯ ಪತಿಗೆ ಫೋಟೋವನ್ನ ಕಳಿಸಿಬಿಡ್ತಾಳೆ ಈ ಶ್ವೇತಾ. ಈ ಶ್ವೇತಾಳ ಸ್ನೇಹಿತೆ ಇದ್ದಾಳಲ್ಲ, ಆಕೆಗೆ ಆಲ್ರೆಡಿ ಮದುವೆ ಆಗಿತ್ತು. ಮದುವೆ ಆದ್ರೂ ಕೂಡ ಈ ಶ್ವೇತಾಳ ಬಾಯ್ ಫ್ರೆಂಡ್ ಜೊತೆಗೆ ಆಕೆ ಸಲುಗೆಯಿಂದ ಇದ್ಲಂತೆ. ಆತನ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಈ ಶ್ವೇತಾಗೆ ಆಕೆಯ ಗೆಳತಿಯ ಫೋಟೋ ಸಿಕ್ಕಿದಾವೆ. ಹಂಗಾಗಿ ಸೇಡು ತೀರಿಸಿಕೊಳ್ಳೋ ಸಲುವಾಗಿ ಆ ಮಹಿಳೆಯ ಪತಿಗೆ ಶ್ವೇತಾ ಫೋಟೋವನ್ನ ಕಳಿಸ್ಬಿಟ್ಟಿದ್ದಾಳೆ. ಫೋಟೋ ಕಂಡು ಶ್ವೇತಾ ಸ್ನೇಹಿತೆ ಸಂಸಾರದಲ್ಲಿ ಜಗಳ ಶುರುವಾಗ್ಬಿಡುತ್ತೆ. ಇಷ್ಟೇ ಅಲ್ಲ, ಇನ್ನು ಫೋಟೋಗಳಿವೆ, ವೈರಲ್ ಮಾಡೋದಾಗಿ ಬೆದರಿಕೆಯನ್ನ ಹಾಕ್ತಾಳೆ ಶ್ವೇತಾ. ಕೂಡಲೇ ಚಾಮರಾಜಪೇಟೆ ಠಾಣೆಗೆ ಮಹಿಳೆಯ ಪತಿ ದೂರನ್ನ ನೀಡ್ತಾರೆ. ಕೇಸ್ ದಾಖಲಿಸಿಕೊಂಡು ಶ್ವೇತಾಳನ್ನ ಬಂಧಿಸಿದ್ದಾರೆ ಚಾಮರಾಜಪೇಟೆ ಪೊಲೀಸರು. ತನಿಖೆ ವೇಳೆ ಶ್ವೇತಾಳ ಮೊಬೈಲ್ ನಲ್ಲಿ ಹಲವು ಅಶ್ಲೀಲ ಫೋಟೋಗಳು ಕೂಡ ಪತ್ತೆಯಾಗಿದ್ದಾವೆ. ಶ್ವೇತಾ ಮೊಬೈಲ್ ನಲ್ಲಿ ಇದ್ದುವಂತೆ ಕೆಲ ರಾಜಕಾರಣಿಗಳು, ಉದ್ಯಮಿಗಳ ಫೋಟೋಗಳು. ಸದ್ಯ ಶ್ವೇತಾ ಹಿನ್ನೆಲೆಯನ್ನ ಕೆದಕ್ತಾ ಇದ್ದಾರೆ ಈ ಚಾಮರಾಜಪೇಟೆ ಪೊಲೀಸರು. ನೋಡಿ, ಇಲ್ಲಿ ಇಬ್ಬರು ಗೆಳತಿಯರು ಮತ್ತು ಅವರ ಬಾಯ್ ಫ್ರೆಂಡ್ ಮತ್ತು ಅವರ ಗಂಡ ಈ ಒಂದು ಹಂತದಲ್ಲಿತ್ತು ಈ ಜಗಳ. ಬಟ್ ಅದಾದ ನಂತರ ಶ್ವೇತಾಳ ಮೊಬೈಲ್ ಅನ್ನ ತಗೊಂಡು ಯಾವಾಗ ಪರಿಶೀಲನೆ ಮಾಡ್ತಾರೋ, ಚೆಕ್ ಮಾಡ್ತಾರೋ, ಆಗ ಶ್ವೇತಾಳ ಮೊಬೈಲ್ ನಲ್ಲಿ ಹಲವು ಅಶ್ಲೀಲ ಫೋಟೋಗಳು ಪತ್ತೆ ಆಗ್ತವೆ. ಶ್ವೇತಾ ಮೊಬೈಲ್ ನಲ್ಲಿ ಕೆಲ ರಾಜಕಾರಣಿಗಳ ಫೋಟೋ ಇದ್ದುವಂತೆ, ಉದ್ಯಮಿಗಳ ಫೋಟೋ ಇದ್ದುವಂತೆ, ಅಶ್ಲೀಲ ಫೋಟೋಗಳವೆಲ್ಲ. ಸೊ ಹಾಗಾಗಿ ಈಕೆ ಯಾರು, ಈಕೆಯ ಹಿನ್ನೆಲೆ ಏನು, ಈಕೆ ಮಾಡ್ತಾ ಇದ್ದಂತ ಕೆಲಸ ಏನು, ಎಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನ್ ಕತೆ ಇದು? ಒಂದು ಬಾಯ್ ಫ್ರೆಂಡ್ ಇಂದ ಶುರುವಾದಂತ ಜಗಳ ಇಬ್ಬರು ಸ್ನೇಹಿತರ ನಡುವೆ, ಅದಾದ ನಂತರ ರಾಜಕಾರಣಿಗಳ ಅಶ್ಲೀಲ ಫೋಟೋಗಳೆಲ್ಲ ಇದಾವಂತೆ. ಯಾರಿಕೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ 4 ದಿನಗಳ ಹಿಂದೆ ಒಂದು ದೂರು ದಾಖಲಾಗುತ್ತೆ. ಕೌಶಲ್ಯ ಅಂತಕ್ಕಂಥ ಒಬ್ಬ ಮಹಿಳೆ, ಅವರ ಪತಿ ಬಂದು ರಾಜು ಅಂತಕ್ಕಂಥವ್ರು ಒಂದು ದೂರನ್ನ ದಾಖಲು ಮಾಡ್ತಾರೆ. ಆ ದೂರಿನಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು, ನನ್ನ ಪತ್ನಿ ಕೌಶಲ್ಯ ಅನ್ನೋರಿಗೆ ಶ್ವೇತಾ ಅಂತಕ್ಕಂಥವ್ರು ಸುಮಾರು ವರ್ಷಗಳಿಂದ ಪರಿಚಯ ಇದ್ದಾರೆ. ಇಬ್ಬರು ಸಹ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ದಿನಗಳ ಹಿಂದೆ ಏನ್ ಶ್ವೇತಾ ಅಂತಕ್ಕಂಥವ್ರ ಮೊಬೈಲ್ ಇಂದ ನನ್ನ ನಂಬರ್ಗೆ, ಅಂದ್ರೆ ಏನ್ ರಾಜು ಅಂತಿದ್ದಾರೆ ಅವರ ಮೊಬೈಲ್ಗೆ ಒಂದು ಫೋಟೋ ಬರುತ್ತೆ. ಆ ಫೋಟೋ ನೋಡಿದಾಗ ತನ್ನ ಪತ್ನಿ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಇರ್ತಕ್ಕಂಥ ಒಂದು ಖಾಸಗಿ ಕ್ಷಣದ ಫೋಟೋಗಳನ್ನು ನೋಡಿ ಆತನಿಗೆ ಶಾಕ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆಕೆ ಪದೇ ಪದೇ ಕಾಲ್ ಮಾಡಿ, ನನ್ನ ಬಳಿ ಇನ್ನಷ್ಟು ಫೋಟೋಗಳಿದಾವೆ, ಇದಕ್ಕೆ ಸಂಬಂಧಪಟ್ಟದನ್ನ ವೈರಲ್ ಮಾಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆಯನ್ನ ಆಗ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಒಂದು ದೂರನ್ನ ಸಹ ಕೊಟ್ಟಿದ್ರು. ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಂತ ಚಾಮರಾಜಪೇಟೆ ಪೊಲೀಸರು ಶ್ವೇತಾರನ್ನ ಬಂಧನ ಮಾಡ್ತಾರೆ. IT ಆಕ್ಟ್ ಅಲ್ಲಿ ಆಕೆ ವಿರುದ್ಧ FIR ಅನ್ನ ದಾಖಲು ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ನ್ಯಾಯಾಧೀಶರು ಆಕೆಯನ್ನ ಜೈಲಿಗೂ ಸಹ ಕಳಿಸಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಯಿಂದ ವಶಪಡಿಸಿಕೊಂಡಂತ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಶ್ವೇತಾ ಮೊಬೈಲ್ ಅಲ್ಲಿ ಸಾಕಷ್ಟು ಈ ರೀತಿಯಾಗಿ ಯುವತಿಯರು ಅವರ ಬಾಯ್ ಫ್ರೆಂಡ್ ಜೊತೆ
ಖಾಸಗಿ ಕ್ಷಣಗಳನ್ನ ಕಳೆದಿರ್ತಕ್ಕಂಥ ಫೋಟೋಗಳು ಮತ್ತೆ ವಿಡಿಯೋಗಳು, ಜೊತೆಗೆ ಏನು ಬೇರೆ ಬೇರೆ ಯುವತಿಯರೊಂದಿಗೆ ಕೆಲ ರಾಜಕಾರಣಿಗಳು ಇರ್ತಕ್ಕಂಥ ಫೋಟೋಗಳು ಆಕೆಯ ಮೊಬೈಲ್ ನಲ್ಲಿ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆ ಫೋಟೋಗಳನ್ನ ನೋಡಿದಂತ ಪೊಲೀಸರಿಗೂ ಶಾಕ್ ಆಗಿದೆ. ಇಲ್ಲಿ ಶ್ವೇತಾ ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಏನು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈಕೆ ತನ್ನ ಬಿಡುವಿನ ಅಂದ್ರೆ ಕೆಲಸದ ಬಿಡುವಿನ ಸಮಯದಲ್ಲಿ ಉದ್ಯೋಗಿಗಳನ್ನ ಮತ್ತೆ ರಾಜಕಾರಣಿಗಳ ಜೊತೆಗೆ ಸ್ನೇಹವನ್ನ ಬೆಳೆಸಿ ಅವರೊಂದಿಗೆ ಕಲಿತಕ್ಕಂಥ ಖಾಸಗಿ ಕ್ಷಣಗಳನ್ನ ಫೋಟೋಗಳು ಇಟ್ಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈಗ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿರ್ತಾರೆ. ಆದ್ರೆ ಒಂದು 15 ಜನಕ್ಕೂ ಹೆಚ್ಚು ರಾಜಕಾರಣಿಗಳು ಉದ್ಯಮಿಗಳ ಫೋಟೋ ಆಕೆಯ ಮೊಬೈಲ್ ನಲ್ಲಿ ಪತ್ತೆಯಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಯಾರು ರಾಜಕೀಯ ನಾಯಕರು ಜೊತೆಗೆ ಉದ್ಯಮಿಗಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗ ಚಾಮರಾಜಪೇಟೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.